ಎಲ್ಲರಿಗೂ ನಮಸ್ಕಾರ. ಅಳಿಸುವವರು ಸಾವಿರಾರು ಮಂದಿ ಇದ್ದರೆ ಆ ಸಾವಿರ ಮಂದಿಯಲ್ಲಿ ನಗಿಸುವವರು ಯಾರಾದರೂ ಒಬ್ಬರು ಇದ್ದೇ ಇರುತ್ತಾರೆ. ಜೀವನದ ಜಾಡು ಹಿಡಿದು ಜೊತೆಯಾಗಿ ನಿಲ್ಲಿಸೋದು ನನ್ನ ಕರ್ತವ್ಯ. ಅದನ್ನು ಮುಂದುವರೆಸಿ ನಡೆಸುವುದು ನಿನ್ನ ಜನ್ಮ. ನಗಿಸುವುದು ನನ್ನ ಧರ್ಮ. ಅಳುವುದು ನಗುವುದು ನಿಮಗೆ ಬಿಟ್ಟಿದ್ದು. ಒಂದು ಕಾಲದಲ್ಲಿ ಎಲ್ಲ ಸಂಬಂಧಗಳು ಪ್ರತಿಯೊಂದಿಗೆ ಸಂಬಂಧ ಹೊಂದಿದ್ದವು. ಆದರೆ ಈಗ ಎಲ್ಲ ಸಂಬಂಧಗಳು ಹಣ ಮತ್ತು ಅವಶ್ಯಕತೆಗಳೊಂದಿಗೆ ಸಂಬಂಧ ಹೊಂದಿವೆ. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನೇ ವಿನ ಮನುಷ್ಯನಲ್ಲ. ಪುಣ್ಯ ಇರುವ ಕಾಲಕ್ಕೆ ಎಲ್ಲವೂ ನಡೆಯುವುದು. ಪುಣ್ಯ ತೀರಿದ ಬಳಿಕ ಬೆಣ್ಣೆ ತಿಂದರೂ ಹಲ್ಲು ಮುರಿಯುವುದು. ಮನುಷ್ಯ ಕೊಡುವ ಏಟಿಗೆ ಕಾರಣ ಕೊಡಬೇಕು. ದೇವರು ಕೊಡುವ ಏಟಿಗೆ ಕಾರಣ ನಾವೇ ಹುಡುಕಬೇಕು. ಏಕೆಂದರೆ ಅವನು ಯಾರಿಗೂ ಕಾರಣ ಕೊಡೋದಿಲ್ಲ, ತಪ್ಪದೆ ನ್ಯಾಯ ಮಾತ್ರ ಕೊಡುತ್ತಾನೆ. ಹರಿದ ಚೀಲದಲ್ಲಿ ಚಿನ್ನ ಇಟ್ಟಾಗ ಆ ಚೀಲಕ್ಕೆ ಬೆಲೆ ಇರುತ್ತದೆ. ಚೀಲದಿಂದ ಚಿನ್ನ ಬೇರ್ಪಡಿಸಿದಾಗ ಆ ಚೀಲಕ್ಕೆ ಬೆಲೆನೇ ಇರುವುದಿಲ್ಲ. ಅದರಂತೆ ಈ ದೇಹವೆಂಬ ಹರಿದು ಚೀಲದಲ್ಲಿ ಆತ್ಮ ಎಂಬ ಭಗವಂತ ಇರುವವರೆಗೂ ಈ ದೇಹಕ್ಕೆ ಬೆಲೆ ಇರುತ್ತದೆ. ದೇಹದಿಂದ ಆತ್ಮ ಬೇರ್ಪಟ್ಟಾಗ ಆ ದೇಹವನ್ನು ಮುಟ್ಟಲು ಹಿಂಜರಿಯುತ್ತಾರೆ. ಚಿನ್ನಕ್ಕೆ ಬೆಲೆ ಹೊರತು ಚೀಲಕ್ಕಲ್ಲ. ಅದರಂತೆ ಚೈತನ್ಯ ಎಂಬ ಪರಮಾತ್ಮನಿಗೆ ಬೆಲೆ ಇದೆ ಹೊರತು ದೇಹಕ್ಕಲ್ಲ. ಕಷ್ಟದಲ್ಲಿ ನಾ ನಿನ್ನ ಧ್ಯಾನ ಮಾಡುವೆ, ಸುಖದಲ್ಲಿ ನಾನೇ ಮರ್ಯಾದೆ ಪೂಜಿಸುವೆ. ಕಷ್ಟ ನೀ ಕೊಟ್ಟು ಪರೀಕ್ಷೆ, ಸುಖ ನೀ ಕೊಟ್ಟ ಭಿಕ್ಷೆ. ಕೈ ಹಿಡಿದು ನಡೆಸು, ನನ್ನ ಕಾಲಾಗಲಿ ಮುಳುಗಾಗಲಿ ಧೈರ್ಯದಿಂದ ಮುಂದೆ ನಡುವೆ. ನೀ ಜೊತೆಗಿರು ಎಂದು ಶಿವನ ಬಳಿ ಬೇಡಿಕೋ. ಸಂತೋಷ ಕ್ಷಣಗಳಲ್ಲಿ ದೇವರನ್ನು ಸ್ತುತಿಸು, ದುಃಖದ ಕ್ಷಣಗಳಲ್ಲಿ ದೇವರನ್ನು ಪ್ರಾರ್ಥಿಸು. ಶಾಂತಿಯ ಕ್ಷಣಗಳಲ್ಲಿ ದೇವರನ್ನು ಪೂಜಿಸು, ನೋವಿನ ಕ್ಷಣಗಳಲ್ಲಿ ದೇವರನ್ನು ನಂಬು. ಪ್ರತಿಯೊಂದು ಕ್ಷಣಲ್ಲೂ ದೇವರಿಗೆ ಅಭಿನಂದಿಸು. ಸೋತೆ ಎಂಬು ಸೊರಗದಿರು. ಜೀವನದಲ್ಲಿ ಏಳು ಬೀಳು ಸಹಜ, ಸಾಗುತ್ತಲೇ ಇರು. ಏಳು ಬೀಳು ಹೇಗೆ ನಡೆಯಬೇಕು ಎಂದು ಕಲಿಸುತ್ತದೆ. ಸೋಲು ಹೇಗೆ ಗೆಲ್ಲಬೇಕು ಎಂದು ಕಲಿಸುತ್ತದೆ. ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆಯತನ. ಬೇರೆಯವರಿಗೆ ತೊಂದರೆ ಕೊಟ್ಟು ನನ್ನ ಹತ್ತಿರ ಸುಖವನ್ನು ಬೇಡದಿರು, ಏಕೆಂದರೆ ಅದು ನಿನಗೆ ಸಿಗುವುದಿಲ್ಲ. ಬೇರೆಯವರಿಗೆ ಸಂತೋಷ ಕೊಟ್ಟು ಈ ನೋವಿನ ಬಗ್ಗೆ ಚಿಂತೆ ಮಾಡಬೇಡ, ಏಕೆಂದರೆ ನಾನು ನಿನ್ನ ಜೊತೆ ಇದ್ದೇ ಇರುತ್ತೇನೆ. ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಹಾಗೆಯೇ ಆಗುತ್ತೆ. ಯಾರ ಹಣೆ ಬರಹ ಯಾರೂ ಬದಲಾಯಿಸಲಾರರು. ಆದರೆ ನಡೆದ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು. ನಿನ್ನ ಪರಿಸ್ಥಿತಿಗೆ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು, ಏಕೆಂದರೆ ಸಮಯ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ. ದುರಾಸೆ ಬೇಡ, ದ್ವೇಷವನ್ನು ಸಾಧಿಸಬೇಡ. ಇದರ ಹೇಳಿಕೆ ಕಂಡು ಅಸೂಯೆ ಪಡಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದು ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು, ಅದರ ಎರಡಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ವೈದ್ಯನಲ್ಲಿ ನಂಬಿಕೆ ಇಲ್ಲದಿದ್ದಲ್ಲಿ ಸಣ್ಣ ನೆಗಡಿಯೇ ಗುಣವಾಗುವುದಿಲ್ಲ. ಇನ್ನು ಗುರುವಿನಲ್ಲಿ ನಂಬಿಕೆ ಇಲ್ಲದೆ ಭವರೋಗ ಗುಣವಾಗಬಲ್ಲದ ಎಂದಿಗೂ ಇಲ್ಲ. ನಿನ್ನ ಗುರಿ ತಲುಪಲು ಯಾರೂ ಸಹಾಯ ಮಾಡುವುದಿಲ್ಲ. ಆದರೆ ನೀನು ಗುರಿ ತಲುಪಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡರೆ ಯಾರೂ ಸಹಾಯವೂ ಬೇಕಿಲ್ಲ. ಒಂಟಿಯಾಗಿರು, ತಾಳ್ಮೆಯಿಂದಿರು, ಯಾರಿಗಾಗಿಯೂ ಕೊರಗೆದಿರು, ಯಾರ ಹಿಂದೆಯೂ ಜಾರದಿರು. ನಾವೇ ಬೇಕೆನ್ನುವವರು ಬರಲಿ, ಬೇಡವೆನ್ನುವವರು ದೂರವೇ ಇರಲಿ. ಜೀವನದಲ್ಲಿ ಯಾರೂ ಶಾಶ್ವತವಲ್ಲ. ಯಾವುದೇ ಸಂಬಂಧದಲ್ಲಿ ಅರ್ಥವಾಗುವ ಮುಂಚೆ ಹತ್ತಿರವಾಗಬಾರದು, ಹತ್ತಿರವಾದ ಮೇಲೆ ಅಪಾರ್ಥ ಮಾಡಿಕೊಳ್ಳಬಾರದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.